ಶಿವಚಿಂತೆ ಶಿವಧ್ಯಾನ ಶಿವಚಿಂತೆ ಶಿವಧ್ಯಾನ ಇಲ್ಲದ ಮನುಜರು ಶಿವಚಿಂತೆ ಶಿವಧ್ಯಾನ ಇಲ್ಲದ ಮನುಜರು ಸಗಣಿಯೋಳು ಸಾಸಿರ ಹುಳ ಹುಟ್ಟಿದಂತೆ ಶಿವಚಿಂತೆ ಶಿವಧ್ಯಾನ ಇಲ್ಲದ ಮನುಜರು ಸಗಣಿಯೋಳು ಸಾಸಿರ ಹುಳ ಹುಟ್ಟಿದಂತೆ. ಸ್ವಲ್ಪ ಬರ್ತದೆ. ಸೂಪರ್ ಅಲ್ಲ, ಅದು ಮಾತು ಎಂತ ಮಾತು ನೋಡಿ. ವರ ನಿನಗೆ ಏನ್ ಬೇಕಾದ್ರೂ ಕೊಡ್ತೀನಿ, ನಿಮಗೆ ಏನ್ ಬೇಕಾದ್ರೂ ಕೊಡ್ತೀನಿ, ಆದ್ರೆ ಸಂಗೀತದ ಬಗ್ಗೆ ನಾನು ನಿನಗೆ ಕೊಡಕ್ಕಾಗಲ್ಲಪ್ಪ ಪುನಃ ಅಂತ ನೋಡಿ. ಅದು ಎಷ್ಟು ಸಾಧನೆ ಇದೆ, ಅದು ನಾವು ಸ್ವಂತ ಬುದ್ಧಿಯಿಂದ ಕಲಿಬೇಕು. ಇದು ನನಗೆ ಬಂದಿರೋದ ಒಂದು ಗಾಡ್ ಗಿಫ್ಟ್ ಅಂತ ಹೇಳಿದ್ರು ನಮ್ಗೆ ತಪ್ಪಾಗಲ್ಲ ಅಲ್ವಾ. ಇದು ಯೋಗ ಇವೆಲ್ಲ ಈಗ ನಾವು ರಾಮರಕ್ಷಾ ಸ್ತೋತ್ರ ಹೇಳ್ತೀವಿ. ರಾಮರಕ್ಷಾ 5 ನಿಮಿಷ ಇದೆ ಅದು. ರಾಮರಕ್ಷಾ ಸ್ತೋತ್ರ, ಹನುಮಾನ್ ಚಾಲೀಸ್ ಹೇಳ್ತೀವಿ, ಬ್ರಹ್ಮಮುರಾರಿ ಹೇಳ್ತೀವಿ. ಬೆಳಿಗ್ಗೆ ಒಂದು ಸಾಯಂಕಾಲ ಹೇಳ್ಕೊಂಡು ಏನೋ ಒಂದು ಶಕ್ತಿ ಅಂತ ಅನ್ನೋದಿದೆ ಅಲ್ವಾ. ಆ ಶಕ್ತಿ ನಂಬ್ಕೊಂಡು ಹೋದರೆ ಒಳ್ಳೆಯದು. ನಾವು ಎಷ್ಟೆಲ್ಲ ತಿರುಗೋದು, ಇಷ್ಟೆಲ್ಲ ಡ್ಯೂಟಿ ಮಾಡೋದು, ಎಷ್ಟೆಲ್ಲ ಕಷ್ಟ ಅನುಭವಿಸಿದ್ವಿ, ಬಾಡ್ಬಾರ್ದು ಇದಷ್ಟು ಮೈಯೆಲ್ಲ ಮುರಿದು ಬಿಟ್ಟಿದ್ವಿ. ಪ್ರಾಣ ಕೊಡೋಕೆ ನಾವು ರೆಡಿ ಇದ್ದೀವಿ ಯೋಗಕ್ಕೆ ಸರ್. ಅಷ್ಟು ನಮಗೆ ಬಂದ್ಬಿಟ್ಟಿದೆ ನಮಗೆ ಅಲ್ವಾ. ಅಲ್ಲ, ಈ ಕಲೆಗೆ ಸಂಬಂಧಪಟ್ಟಿದ್ದೆಲ್ಲ ಕೆಲಸಗಳು ಹಂಗೆ ಒಂದ್ಸರಿ ಅದು ನಮ್ಮನ್ನ ಹೇಳ್ಕೊಂಡ್ಬಿಟ್ರೆ ಮುಗೀತು. ನಾವು ಅದರಿಂದ ಮತ್ತೆ ಹೊರಗಡೆ ಬರಕ್ಕಾಗಲ್ಲ ನೋಡಿ. ಆವಾಗ ನಮ್ಗೆ ಅದರಲ್ಲೇ ಮುಳುಗಿ ತೇಲ್ತಾ ಇರುವಾಗ ಬೇರೆ ತರ ಕೆಟ್ಟ ಆಲೋಚನೆಗಳು ಬರಲ್ಲ. ಸೊ ಕೆಟ್ಟು ಇನ್ನೇನೋ ಅಭಿಪ್ರಾಯಗಳು ಏನೋ ಬರಲ್ಲ. ಒಂದೇ ಟ್ರ್ಯಾಕ್ ಟ್ರೈನ್ ಹೋದಂಗ್ ಹೋಗ್ತಾ ಇರ್ತೀವಿ. ಸೊ ಆ ತರ ಇಲ್ಲಿ ತನಕ ಬಂದಿದ್ದೀರಾ ನೀವು? ಹೌದೌದು, ಬಹಳ ಸಾಧನೆ ಮಾಡಿದ್ದೀವಿ. ಸ್ವಲ್ಪ ಪರವಾಗಿಲ್ಲ. ಹೆಂಗ್ ಗುರುಗಳೇ, ಎಲ್ಲಿಂದ ಶುರು ಆಯ್ತಿದ್ದು ಜರ್ನಿ? ಹೆಂಗೆ ಇದು ಜರ್ನಿ ಅಂದ್ರೆ ನಾನು 82ರಲ್ಲಿ ಡ್ಯೂಟಿಲಿ ಇದ್ದೆ. 82 ಡ್ಯೂಟಿಲಿ ಇರ್ಬೇಕಾದ್ರೆ ನಾನು ಲಿಂಗನಮಿಕ್ಕಿಲಿ ಟ್ರಾನ್ಸ್ಫರ್ ಕೆಲಸ ಸೇರಿದ್ದು. ಅಲ್ಲಿ 77 ಸೇರಿಸಿದ್ರು. 78ಕ್ಕೆ ಅಪಾಯಿಂಟ್ ಆಯಿತು. ಅಲ್ಲಿ 2 ವರ್ಷ 3 ವರ್ಷ ಡ್ಯೂಟಿ ಮಾಡಿದ್ರು. ಅಲ್ಲಿಂದ ಶರಾವತಿಗೆ ಹಾಕಿದ್ರು. ಶರಾವತಿಯಿಂದ ಮತ್ತೆ ಭದ್ರಾಕ್ ಹಾಕಿದ್ರು. ಇಲ್ಲಿ ಸುಮಾರು 17 ವರ್ಷ ಡ್ಯೂಟಿ ಮಾಡಿದ್ವಿ. ಇಲ್ಲಿ ನಮ್ಮ ಜೊತೆ ನಾರಾಯಣ ಸ್ವಾಮಿ ಅಂತೆಲ್ಲ ಇದ್ರು ಇವರು. ನಾವು ಫಸ್ಟ್ ಶಿಫ್ಟ್ ನೈಟ್ ಮಾಡ್ಕೊಂಡು ಹೋಗ್ತಿದ್ವಿ. ನೈಟ್ ಮಾಡ್ತಿದ್ವಲ್ಲ, ಎಷ್ಟೊತ್ತು ಮಲಿಕೈತಿ ಹೇಳೋ, ಸ್ವಲ್ಪ ಮೈ ಕೈ ಮೀರಿರೋ ಅಂತ ನಮಗೆ ಅವರು ಹುಡುಗ ಹೇಳೋರು. ಅವನು ಏನು ಮಾಡೋದ, ಶೀರ್ಷಾಸನ ಹಾಕೋದು, ಪ್ರಾಣಾಯಾಮ ಮಾಡೋದು ಮಾಡ್ತಾಯಿದ್ದ. ನಾವು ಮಾಡ್ತಿರ್ಬೇಕಾದ್ರೆ ನೀನು ಸ್ವಲ್ಪ ಕಲ್ತು ನಮಗೊಂದು ಸ್ವಲ್ಪ ಇಂಪ್ರೆಸ್ ಕೊಟ್ಟರು. ನಾವು ಅವ್ರ ಜೊತೆ ಸ್ವಲ್ಪ ಕಲ್ತ ಮೇಲೆ ನಮಗೆ ಬಿಡಲಿಲ್ಲ, ಅವರೆಲ್ಲ ಬಿಟ್ಬಿಟ್ರು. ಇವತ್ತರೆಗೂ ನಾನು ಬಿಟ್ಟಿಲ್ಲ ನೋಡಿ ಅದು ಯೋಗ. ಅಲ್ಲ, ನಿಮ್ಮ ಬಗ್ಗೆ ಎಲ್ಲ ಹೇಳ್ತಾರೆ, ಏನೇ ನಾವು ಕೆಲಸ ಬಿಡೋಣ. ಈಗಲೂ ವಾರಕ್ಕೊಂದ್ಸರಿ ಉಪವಾಸ ಇರ್ತೀವಿ, ಬರಿಗಾಲಲ್ಲಿ ನಡೀತೀವಿ, ರಕ್ತ ಸೋರ್ತಿದ್ರು ನಡೀತಿದ್ವಿ. ಹಂಗೆ ಡ್ಯೂಟಿಗೆ ಚೀಫ್ ಇಂಜಿನಿಯರ್ ಒಂದ್ಸರಿ ಏನೇ ಬರಿಗಾಲಲ್ಲಿ ಬರ್ತೀವಲ್ಲ ಸರ್, ಸಸ್ಪೆಂಡ್ ಆಗಿದ್ರೆ ಮಾಡಿ ಸರ್, ನಿಮ್ಗೆ ಏನಿದೆ ಮಾಡಿ ಸರ್, ನಮ್ದು ನಿಯಮ ಅಷ್ಟೇ ಬಿಡೋಕ್ಕಾಗಲ್ಲ ಸರ್. ಅವರೇ ನೋಡಿದ್ರೆ ಹೆಂಗಾರ ಹೋಗಾಯ್ತು ಅಂತ ಇದ್ದಾರೆ. ಅಲ್ಲ, ನಿಮ್ಮ ಬಗ್ಗೆ ಇಡೀ ಊರೇ ಮಾತಾಡುತ್ತೆ. ಇವತ್ತು ನಿಮಗೆ BRP, ಶಂಕರಘಟ್ಟ ಚಾನಲ್ಲು. ಹೌದಾ ಸರ್, ನಾವೆಲ್ಲ ಒಂದು ಸಿನಿಮಾ ಶೂಟಿಂಗ್ ಮಾಡ್ಬೇಕಂತ ಬಂದ್ವಿ. ನಮಗೆ ಚಿಕ್ಕ ಮಕ್ಳುಗಳೆಲ್ಲ ನೋಡಿ, ಅವರೆಲ್ಲ ಇದಾರೆ ನಮ್ಮಲ್ಲಿ ಇದಾರೆ ನೋಡಿ. ಅದೇ ಆ ಚಿಕ್ಕ ಮಕ್ಳುಗಳಿಗೆ ಆಡಿಷನ್ಗೆ ಅಂತ ಹೊರಟ್ವಿ. ಆಡಿಷನ್ಗೆ ಅಂತ ಹೊರಟಾಗ ನಾವ್ ಯಾವ್ದೋ ಒಂದು ಹೊಸ ತರ ಪ್ರಯತ್ನ ಮಾಡ್ಬೇಕು ಅಂತ ಒಂದು 10,000 ರೂಪಾಯಿ ಬಹುಮಾನ ಅಂತ ಇಟ್ವಿ. ಆವಾಗ ಅದನ್ನ ಯಾರ ಕೈಲಿ ಕೊಡಿಸ್ಬೇಕು ಅಂತ ಅನ್ಕೋತಿದ್ದಾಗ ಎಲ್ಲಾರು ಬೆರಳು ಮಾಡಿ ತೋರಿಸಿದ್ದು ನಿಮ್ ಕಡೆನೆ. ಓ, ಇಂಥ ಒಬ್ಬ ವ್ಯಕ್ತಿ ಇದಾರೆ, ಈ ವ್ಯಕ್ತಿ ಹತ್ರ ಮಾಡಿಸಿ, ಈ ವ್ಯಕ್ತಿ ಹತ್ರ ಕೊಡಿಸಿ. ಸೊ ನಮಗೆ ತುಂಬ ಖುಷಿ ಆಯಿತು. ಓ, ಈ ಥರದವರು ಇದಾರಲ್ಲ ಇನ್ನು. ಅಂದರೆ ಈಗಲೂ ನೋಡಿ, ನೀವು ಈ ವಯಸ್ಸಲ್ಲೂ ಪಾಪ ಆ ಚಿಕ್ಕ ಮಕ್ಕಳಿಗೆ ಕರ್ಸ್ಕೊತೀರಾ, ಯೋಗ ಮಾಡ್ತೀರಾ. ಮಣ್ಣಾಗಬಾರ್ದು ನಮ್ಮ ವಿದ್ಯೆ. ಅವ್ರಿಗೇನು ನೋಡಿ, ಚಾಕ್ಲೇಟೇ ಆಗಲಿ ಏನೇ ಆಗಲಿ ಕಲಿಸಿ ಒಂದು ವಿದ್ಯೆ ಕಲೀರಿ ಅಂತ ಆಸೆ ಬರಲ್ಲ. ನಾನೇನು ಮಾಡೋದು, ನಿನ್ನೆ ತಾನೇ ಮನೆಗೆ ಹೋಗಿ ಎಲ್ಲ ಹೇಳ್ಕೊಡ್ತಾರೆ. ಫೋನ್ ಮಾಡಿ ಕರೆಸ್ತೀನಿ, ಬರಲಿ ನಾವು ಮಾಡಿ. ಆದರೆ ನಮ್ಮ ವಿದ್ಯೆ ನಮಗೆ ಮಣ್ಣಾಗಬಾರ್ದು. 4 ಜನ ಕೊಟ್ಟೋದ್ರೆ ಇಂಥವ್ರು ಕಲ್ತವ್ರು ಸಾರ್ಥಕ ಆಯ್ತದೆ. ನಾವು ಅದೇ ನಿಟ್ಟಲ್ಲೇ
ಮನೆಯಲ್ಲಿರುವಂತ ಚಿಕ್ಕ ಕಲಾವಿದರು ಮಣ್ಣಾಗ್ಬಾರ್ದು ಅಂದ್ಬಿಟ್ಟು ನಾವು ಮನೆಗೆ ನುಗ್ಗಿ ಬಾಗಿಲನ್ನ ತಟ್ಬಿಟ್ಟು ಕಳಿಸಿ ಅಂತ ಕೇಳಿ ಅವ್ರು ಥಿಂಕ್ ಮಾಡಲ್ಲ ಇಲ್ಲ. ಈಗ ನಿಮ್ ತರ ಇನ್ನೊಂದ್ 4 ಜನ ಕೆಲಸ ಮಾಡಕ್ ಶುರು ಮಾಡಿದ್ರೆ ಖಂಡಿತವಾಗ್ಲೂ ಅದು ಕೆಲಸ ಫಲಿಸುತ್ತೆ. ಅದು ಒಬ್ಬರ ಕೈಯಲ್ಲಿ ಅಸಾಧ್ಯ. ಅದು ಕೈಗೆ ಕೈ ಜೋಡಿಸಿದಾಗ ಅದು ಎಂತ ಅಣೆ ಕಟ್ಟಬೇಕಾದ್ರೂ ಕಟ್ಬೋದು, ಎಂತ ನೀರನ್ ಬೇಕಾದ್ರೂ ನಿಲ್ಲಿಸಬಹುದು, ಏನೆಲ್ಲ ಮಾಡ್ಬೋದು ಅಲ್ವಾ. ಅದೇ ನಿಮ್ ಕೆಲಸ ಅದೇ ಹೇಳ್ತಾರೆ. ನಿಮ್ಗೆ ಯಾಕೆ ಅನಿಸ್ತಿತ್ತು ಅಂತ ನಮಗೆಲ್ಲ ಯೋಚನೆ, ನಾವೆಲ್ಲ ಯೋಚನೆ ಮಾಡ್ತೀವಿ, ಯಾಕೆ ಇವರಿಗೆಲ್ಲ ಈ ಯೋಚನೆ ಬಂದ್ಬಿಡ್ತು. ಯಾರೋ ಏನೋ ತಲೆನೇ ಕೆಡ್ಸ್ಕೊಳ್ಳಲ್ಲ. ಎಲ್ಲೋ ಒಂದ್ ಕಡ್ಡಿ ಬಿದ್ದಿದೆ ಅಂದ್ರೆ ಹೋಗ್ಲಿ ಬಿಡು, ಗುಡ್ಡ ಬಿದ್ದಿದೆ ಅಂದ್ರೆ ಹೋಗ್ಲಿ ಬಿಡು, ನಮ್ಗೆ ಯಾಕ್ಬಿಡು, ಊರು ಸಾಬ್ರಿ ತಗೊಂಡು ಬಡವಾದ ಅಂತ. ಅದಕ್ಕೆಲ್ಲ ಪ್ರೇರಣೆ ನಮ್ಮ ಯೋಗ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅಲ್ವಾ. ಹೌದು, ಆಧ್ಯಾತ್ಮಿಕ ಇದೆಯಲ್ಲ, ಇದು ಬಹಳ ಶಕ್ತಿ ಇದೆ. ನೀವು ನಂಬ್ತಿರೋ ಬಿಡ್ತಿರೋ, ನನಗೆಲ್ಲ ಪ್ರೇರಣೆ ಅಂದರೆ ಯೋಗ ಅಂದರೆ ನಮ್ಮ ಒಂದು ಒಳ್ಳೆ ಕೆಲಸ ಮಾಡಬೇಕಾದ್ರೆ, ಮತ್ತು ಒಳ್ಳೊಳ್ಳೆ ಮಹಾನುಭಾವರ ಪ್ರವಚನಗಳು, ಸಾಧು ಸಂತರ ಪ್ರವಚನಗಳು, ಅವೆಲ್ಲ ನಮ್ಮ ಮನಸ್ಸಿಗೆ ಭಾಳ ಪ್ರಾಣ ಆಗುತ್ತೆ. ನಿಮಗೆ ಮೊದಲು ನಾನು ಇದನ್ನ ಮಾಡಬೇಕು ಅಂತ ಅನ್ಸಿದ್ದು ಯಾವಾಗ ಗುರುಗಳೇ? ಅಂದ್ರೆ ಶುರುವಾಗಿದೆ ಯಾವಾಗ? ನನಗೆ ಈಗ ನಾನು ಡ್ಯೂಟಿ ಮೇಲೆ ಇದ್ದಾನು ಅಷ್ಟೇ, ಅಲ್ಲಿ ಎಲ್ಲರಿಗೂ ಹೇಳ್ಕೊಡ್ತಿದ್ದೆ. ಅಂದ್ರೆ 88ರಲ್ಲಿ 1980 ಕಾರವಾರದಲ್ಲಿದೆ ಎಲ್ಲ ಬಡ ವಿದ್ಯಾರ್ಥಿಗಳಿಗೆ 500 ರೂಪಾಯಿ ಕೊಡ್ತಾ ಇದೆ. ಪುಸ್ತಕ ನಾವೇ ಒಂದು ಪುಸ್ತಕ ಬರೆದಿದ್ವು, ಅದನ್ನು ಎಲ್ಲ ಕೊಟ್ಟು. ನೀವು ಪುಸ್ತಕ ಬರ್ದಿದ್ದೀರಾ? ಒಂದು ಪುಸ್ತಕ ಕೊಟ್ಟಿದ್ದೆ. ಎಲ್ಲಿದೆ ಗುರುಗಳೇ ಅದು? ಅದೆಲ್ಲ ಇಲ್ಲಿ ಅಲ್ಲೂ ಇಟ್ಟಿದೆ, ಅಲ್ಲಿ ರೂಮಲ್ಲಿದೆ. ಆಯ್ತು. ಅಲ್ಲಿ ಪುಸ್ತಕ ನಾನೊಂದು ಪುಸ್ತಕ ಕೊಡ್ತಿದ್ದೆ ಎಲ್ಲರಿಗೂ, ಮತ್ತೆ ಬಡ ವಿದ್ಯಾರ್ಥಿಗಳು 500 ರೂಪಾಯಿ ಕೊಡ್ತಾಯಿದ್ದೆ. ಅಂದರೆ ಇನ್ನೊಂದು ನಮಗೆ ಧೈರ್ಯ ಬಂದಿದ್ರೆ ಎಲ್ಲ ಕಡೆನೂ ಹಾಕಿ ಟ್ರಾನ್ಸ್ಫರ್ ಮಾಡಿದ್ರು, ನಾವು ಕ್ಯಾನ್ಸಲ್ ಮಾಡ್ಸೋಕೆ ಹೋಗಲಿಲ್ಲ. ಎಲ್ಲಿ ಹೋದ್ರು ಹಾಕಿ ಸರ್ ಹೋಗ್ತೀವಿ ಅಂತ. ಅವ್ರಿಗೆ ಆಶ್ಚರ್ಯ, ಏನೇ ನೀನು ಇಲ್ಲಿ ಎಲ್ಲ ಬಿಟ್ಟು ಅಲ್ಲಿಗೆ ಯಾಕೆ ಹೋಯ್ತು, ಏನೋ ಒಂದು ಶಕ್ತಿ ಇದೆ ಹಾಕಿ ಸರ್ ಅಂತ ಡ್ಯೂಟಿ ಮಾಡ್ಕೊಂಡು. ಕಾರವಾರ, ಕೊಟ್ಸಳ್ಳಿ, ನಂಬ್ತಿರೋ ಬಿಡ್ತಾ ಕೈಗಾರ ಪ್ರಾಜೆಕ್ಟ್ ಅಂತ ಇದೆ, 35 ಕಿಲೋಮೀಟ್ರ್ ಹೋಗ್ಬೇಕು ಬರ್ಬೇಕು ಅಂಥ ಡ್ಯೂಟಿಲಿ ನಾವು ಮಾಡಿದ್ವು. ಅಲ್ಲಿ ಡಬಲ್ ಡ್ಯೂಟಿ ಮಾಡ್ಬೋದು. ಅದಲ್ಲದೆ ಅಮೇರಿಕದವರು ನನಗೆ ನಮ್ಮ ಡೆಪ್ಟಿಗೆ ಇವರು SC ಚೀಫ್ ಇಂಜಿನಿಯರು, ನಾನು ಇದಾದ್ರೂ ಡ್ಯೂಟಿಲಿದ್ರೂ ನನ್ನನ್ನು ಕರೆಸಿ ಅಮೇರಿಕದವ್ರಿಗೆ ಯೋಗ ಕಲಿಸ್ಕೊಡ್ತೀನಿ. ಅಲ್ಲಿಂದ ಅಮೇರಿಕದವ್ರು ಬಂದು ಕಲ್ತಿದ್ದಾರೆ. ಅವ್ರದ್ದು ಕ್ಯಾಶೆಟು ಇದೆ ಇವತ್ತು ಕಳಿಸಿ ಅಮೇರಿಕದವ್ರದ್ದು. ಮತ್ತು ನನಗೆ ಎಲ್ಲ ಡಿಪಾರ್ಟ್ಮೆಂಟವರು ನೀವು ಯೋಗ ಕಲಿಸ ಅಂದ್ಬಿಟ್ಟು ಒಂದು ಸರ್ಕ್ಯುಲರ್ ಆರ್ಡ್ರೇ ಹಾಕಿದ್ರು. ಎಲ್ಲ ಪ್ರಾಜೆಕ್ಟಿಗೂ TADA ಕೊಟ್ಟರು. ಇವತ್ತು ಗೇರ್ ಶೇಪಲ್ಲಿ ನಾನೇ ಕಲಿಸ್ಕೊಟ್ಟಿದ್ದೆ, ಅದು ಆರ್ಡ್ರು ಇದೆ ಇವತ್ತು. ಎಲ್ಲ ಪ್ರಾಜೆಕ್ಟಿಗೂ ಬರಲ್ಲ. ಇಷ್ಟು ವರ್ಷ ಜರ್ನಿಲಿ, ಆ ಪಯಣದಲ್ಲಿ ಏನು ಅನಿಸ್ತು ಗುರುಗಳೇ ನಿಮ್ಗೆ? ಅಂದರೆ ನಾನು ಮಾಡ್ತಿರೋದು ಯಾರಿಗೂ ಮುಟ್ತಿಲ್ಲ ಅನ್ನೋ ಬೇಜಾರ? ಇವತ್ತರೆಗೂ ನಾನು ನೋಡಿ ಯಾರೆಲ್ಲ ಅದು ನಮ್ಮ ಮನಸ್ಸು ತೃಪ್ತಿ ಮಾಡ್ಬೇಕೆ ವಿನ ಇನ್ನೊಬ್ರು ಮೆಚ್ಚಕ್ಕೆ ನಾವು ಇನ್ನೊಬ್ರು ಮೆಚ್ಚಕ್ಕೆ ಹೋಗ್ಬಾರ್ದು. ಇನ್ನೊಬ್ರು ಮೆಚ್ಚ ನಮ್ಗೇನು ಕೊಡ್ಬೇಕು ಸ್ವಾಮಿ? ಅಲ್ಲ ಅವ್ರಿಂದ ಏನು ಕೊಡ್ಬೇಕು? ಯಾರೋ ಏನೋ ಅನ್ಕೋತಾರೆ, ನಮ್ಗೇನಾಗುತ್ತೆ ಅದನ್ನ ನಾವು ತಲೆ ಕೆಡ್ಸ್ಕೊಂಡ್ರೆ ನಮ್ ತೃಪ್ತಿಯಾಗಿ ಜೀವನ ಮಾಡಕ್ಕೆ ಬರೋದೇನಿದೆ ಸ್ವಾಮಿ? ಈಗ ಅವನಿಗೆ ಮಾಡ್ತಾರೆ, ನಮಗೆ ಬರೋದೇನಿದೆ? ನಾವು ಕೊಡ್ತೀವಿ, ಅವ್ರ ಹತ್ರ ನಾವು ತಗೊಳಲ್ಲ. ಅದಿರ್ಬೇಕು ನಮ್ಮ ಕೈಲಿ. ಅವ್ರ ಹತ್ರ ನಾವು ಯಾವಾಗ ತಗೋತೀವಿ ಅವಾಗ ಅವ್ರ ಕೈ ಕೇಳ್ಬೇಕು. ನಾವು ಕೊಡೋದಾದ್ರೆ ಧೈರ್ಯವಾಗಿರ್ಬೋದಲ್ಲ. ಹೌದು, ಏನಂತೀರಿ? ಹೌದು. ಈಗ ಅವ್ರ ಹತ್ರ ಏನೋ ಸ್ವಲ್ಪ ತಗೋತಿದ್ರೆ ಅವ್ರು ಹೇಳ್ದಾಗ ಸ್ವಲ್ಪ ಕೇಳ್ಬೇಕಾಗತ್ತೆ, ಅಂಜಬೇಕಾಗ್ತದೆ, ಇದಾಗ್ತದೆ. ನಾವೇ ಕೊಡೋದಾದ್ರೆ ನಾನೇ ಕೊಡ್ತಿರ್ಬೇಕಾದ್ರೆ ಅವ್ರ ಹತ್ರ ಕೇಳೋದೇನು ಅನ್ಸೋದು ಅಲ್ವಾ? ಇಷ್ಟು ವರ್ಷದಲ್ಲಿ ನಿಮಗೆ ತುಂಬಾ ಖುಷಿ ಕೊಟ್ಟಿದ್ದು ದಿನಗಳು ಯಾವ್ದು ಗುರುಗಳೇ? ಅಂದ್ರೆ ನನಗೆ ಈ ಖುಷಿ ಕೊಟ್ಟಿದ್ದು, ಓಕೆ ಈ ದಿನ ನಂಗೆ ತುಂಬಾ ನೆನ್ಸ್ಕೊಂಡ್ರೆ ತುಂಬಾ ಖುಷಿ ಆಗುತ್ತೆ ನಂಗೆ ಅಂತ ಅನ್ಸಿರೋ ದಿನಗಳು ಯಾವ್ದಿದೆ ನಿಮ್ಮ ಜೀವನದಲ್ಲಿ? ದಿನ ಅಂದ್ರೆ ನಮಗೆ ಯಾವಾಗಲೂ ಖುಷಿನೇ ಇರುತ್ತೆ, ಪ್ರತಿ ಕ್ಷಣನೂ ಖುಷಿಯಾಗಿರ್ತೀರ. ಒಂದು ಅನುಭವದ ಹೇಳ್ಬೇಕಂದ್ರೆ, ಒಂದ್ಸರಿ ನಾನು ತಿರುಪತಿಗೆ ಯಾತ್ರೆ ಹೋಗಿದ್ವಿ. ಪಂಡ್ರಾಪುರಕ್ಕೆ ಪಾದಯಾತ್ರೆ ಹೋದಾಗ, ತಿರುಪತಿಲಿ ಹೋದಾಗ ನನಗೆ ಭಾಳ ಬೆಟ್ಟ ಹತ್ತಿದ್ದಿದೆ. ಒಂದು ಮೆಟ್ಲಿದೆ ತಿರುಪತಿ ಬೆಟ್ಟದಲ್ಲಿ, ಹೇಳ್ಕೊಂಡು ನೋಡಿರ್ಬೇಕು ತಿರುಪತಿ. ಅವಾಗಲೂ ದಾಡಿ ಬಿಟ್ಟು ಹೋಗಿದ್ದೆ ನೋಡಿ, ಹಿಂಗಿದ್ದೆ ನೋಡಿ ಅಲ್ಲಿ ಬಿಟ್ಟಿದ್ವಲ್ಲ. ತಿರುಪತಿ ಎಲ್ಲ ನಾವು 7-8 ಜನ ಸ್ವಾಮಿಗಳ ಜೊತೆ ಹೋಗಿದ್ವಿ ನೋಡಿ, ಅಲ್ಲಿ ಸ್ವಾಮಿಗಳಿದ್ದಾರೆ, ಅವ್ರ ಜೊತೆ ಹೋಗಿದ್ದು. ಅವರೆಲ್ಲ ಬಿಟ್ಬಿಟ್ಟು ಹೋಗ್ಬಿಟ್ರು ಅತ್ತೆ. ಅವಾಗ ನಾನು ವಾಪಸ್ ಒಬ್ಬನೇ ಜೊತೆ ಹೋಗಿದ್ನಲ್ಲ, ವಾಪಸ್ ಬಂದಾಗ ನಾನು ತಿರುಪತಿ ಬೆಟ್ಟ ಹತ್ತದೆ ಸರಿ. ತಿರುಪತಿ ಬೆಟ್ಟ ಹತ್ತಿ ದರ್ಶನ ಮಾಡಿ ಊಟಕ್ಕೆ ಅಂತ ಹೋಗ್ಬೇಕಾಗಿತ್ತು. ಅಲ್ಲಿ ಗೇಟಲ್ಲಿ ಹೋಗ ನೀನು ಯಾವ ನಾವು ಅಂತ ಕಳಿಸ್ಬಿಟ್ರು ನನಗೆ. ಅಲ್ಲ ಸ್ವಾಮಿ, ನಾನು ತಿರುಪತಿಗೆ
ಊಟಕ್ಕೋಸ್ಕರ ನಾನು ಇಲ್ಲಿ ಬಂದಿದ್ದೀನ ಇಷ್ಟೆಲ್ಲ ಯಾತ್ರೆ ಮಾಡಿ ಅಲ್ವಾ ವಾಚ್ಮ್ಯಾನ್ ಬಿಡ್ನಿಲ್ಲ ಅವನು ಅಲ್ಲ ಈ ಊಟಕ್ಕೋಸ್ಕರ ನಾನು ಇಲ್ಲಿಂದ ಬಂದ ಅಂತ ಅವಾಗ ಏನು ಜ್ಞಾನ ಬಂತು. ಒಂದು ಐಡೆಂಟಿ ಕಾರ್ಡ್ ಇತ್ತು. ಐಡೆಂಟಿ ಕಾರ್ಡ್ ಇವತ್ತು ಇದೆ. ಅದು ಐಡೆಂಟಿ ಕೊಡ್ತಾನೆ, ಹೋಗ್ರಿ ಊಟ ಮಾಡೋಗ್ರಿ ಹೋಗ್ರಿ. ಅವೊಂದು ಅನುಭವ ನನಗೆ ಭಾಳ ಇದಾಗೋಯ್ತು. ಆಗ ನಾನು ದೇವರಲ್ಲೂ ಕೇಳ್ಕೊಂಡೆ, ಅಲ್ಲ ಸ್ವಾಮಿ ಇಷ್ಟೆಲ್ಲ ಬೆಟ್ಟ ಹತ್ತು ಬಂದಿದ್ದೀನಿ, ಒಂದು ತುತ್ತು ಅನ್ನಕ್ಕೆ ಸಿಹಿಲ್ಲ ಒಂದು ಅಂದಾಗ ವಾಚ್ಮನ್ ತಳ್ಬಿಟ್ಟ ನನಗೆ. ನಾವು ಹಿಂಗೆ ಇದು ಒಂದು ನೋಡಿ ಒಂದು ಪಂಜೆ ಉಟ್ಕೊಂಡೇ ಹೋಗಿದ್ವಿ ನೋಡಿ, ಅಲ್ಲಿ ನೋಡಿಲ್ಲ ಅಲ್ಲಿ ಹೋಗಿದ್ದು ಒಂದೇ ಪಂಜೆ ಒಂದೇ ಟವಲ್ ಹೋದ್ರೆ ನಾವು. ಸೊ ಆ ಐಡೆಂಟಿ ಕಾರ್ಡ್ ನಿಮ್ಗೆ ಅವತ್ತು ದೇವರಾಗಿ ಬಂತು. ಯಾವ್ದಾರು ಇವತ್ತಿದೆ ನೋಡಿ, ಅದು ಐಡೆಂಟಿ ಕಾರ್ಡ್ ಇದೆ. ಐಡೆಂಟಿ ಕಾರ್ಡು ನನಗೆ ಅವನಿಗೆ ಆಗಿ ನೋಡಿ, ಇದೆ ಐಡೆಂಟಿ ಕಾರ್ಡ್ ತೋರಿಸಿದ ತಕ್ಷಣ ಅವನಿಗೆ ಉಸಿರೇ ಮಾಡಲಿಲ್ಲ. ಸರಿ ನೋಡಪ್ಪ ದೇವರು ಯಾವ ಮುಖಾಂತರ ನನಗೆ ಒಂದು ಕೊಡಿಸ್ತಾನಲ್ಲ ಅಲ್ವಾ ಹಂಗಂದ್ಬಿಟ್ಟ. ಅವಾಗ ಕರೆದು ಊಟ ಹಾಕ್ಸಿ ಜಾವ ಸಾಕು ಒಂದು ಅನುಭವ ಅಷ್ಟೇ ನನಗೆ. ಅಂದ್ರೆ ಈಗ ಈ ಪಾದಯಾತ್ರೆ ಇಲ್ಲಿಂದ ಪಂಡ್ರಾಪುರಕ್ಕೆ ಹೋಗ್ತಿದ್ರು. ಇಲ್ಲಿ ಅಂದ್ರೆ ನಾನು ಇಲ್ಲಿ ವರ್ಷ ಬರ್ತಾರೆ, ಬರ್ಗೇನಹಳ್ಳಿಯಿಂದ ಬರ್ತಾರೆ, ಎಲ್ಲರ ಮನೆಗೂ ಪ್ರಸಾದ ಮಾಡ್ತೀವಿ. ಅದೇನಾಯ್ತು ಅಂದರೆ ನನಗೆ ಹೋಗ್ಬೇಕು ಅನ್ನೋ ಒಂದು ಇಚ್ಛೆ ಬಂದ್ಬಿಡ್ತು. ನಾನು ಅವ್ರನ್ನ ಕೇಳಿದೆ, ಪಾದಯಾತ್ರೆ ಓಡಬೇಕು ಸರ್ ನಾನು ಒಂದೇ. ಅವಾಗ ನೀನು ಒಂದು ಕೆಲಸ ಮಾಡ, ಇಂಡಿ ಹತ್ರ ಇರ್ತೀವಿ, ಇಂಡಿ ಬಿಜಾಪುರದ ಹತ್ರ, ಅಲ್ಲಿ ಬಂದು ಸೇರ್ಕಾದ್ರು. ನಾನು ಇಲ್ಲಿ ಅವ್ರನ್ನೆಲ್ಲ ಸೇವೆ ಮಾಡಿ ಹೋದಾಗ ಇಂಡಿಗೆ ಹೋದೆ. ಒಂದೇ ಪಂಜೆ ಒಂದು ಇದ್ಕೊಂಡು ಹೋಗಿ ಅವ್ರ ಜೊತೆ ನೋಡ್ಕೊಂಡು ಅಲ್ಲಿಂದ ಪಾದಯಾತ್ರೆ ಪಂಡ್ರಾಪುರ ತನಕ ಹೋಗಿ. ಎಷ್ಟು ದಿನ? ಅದು 630 ದಿವಸ ಆಗುತ್ತೆ ಸರ್. 630 ದಿವಸ ಆಗುತ್ತೆ. ಅಲ್ಲ 630 ಕಿಲೋಮೀಟರ್ ಅದು. 630 ಕಿಲೋಮೀಟರ್ ಅದು ಒಂದು ತಿಂಗಳು ಆಗುತ್ತೆ. ಒಂದು ತಿಂಗಳು ಪಾದಯಾತ್ರೆ. ಹತ್ತತ್ರ 30 ದಿನ. 30 ದಿನ ಆಗುತ್ತೆ ಆ ಯಾತ್ರೆ ಮಾಡಿದ್ರು ಸರ್. ಮತ್ತು ಅಯ್ಯಪ್ಪ ಸ್ವಾಮಿಗೆ ಹೋದ್ವು, ಬದ್ರಿನಾಥ್ಗೆ ಹೋಗಿದ್ವು, ಅಮರನಾಥ್ ಹೋದ್ವು. ಅಮರನಾಥ್ ಅಂದ್ರೆ ಅದನ್ನು ನನ್ನ ಜೀವನದಲ್ಲಿ ಪುನರ್ಜನ್ಮ ಅಂತ ಹೇಳ್ಬೋದು ಸರ್. ಹೆಂಗೆ? ಯಾಕೆ ಅಂತ ಪರಿಸ್ಥಿತಿ ಈ ಕಡೆ ನೋಡಿ, ಅಲ್ಲಿ ಇದರಲ್ಲಿ ನೋಡಿ ಅಮರನಾಥ್ ಫೋಟೋ ಇದೆ, ಬರ್ಫು. ಅಯ್ಯೋ ಭಾಳ ಕಷ್ಟ, ನನಗೆ ಉಸಿರಾಡೋದೇ ಕಷ್ಟ. ಯಾವ ಏಜ್? ಅವಾಗ ಡ್ಯೂಟಿಲೇ ಇದ್ವು ಅವಾಗ. ಉಸಿರು ಈಗಲೂ ಸ್ವಲ್ಪ ಕಷ್ಟ ಇದೆ, ಏನು ಮಾಡೋಕ್ಕಾಗಲ್ಲ. ನಾವು ಏಜ್ ತಕ್ಕಂಗೆ ಹೊಂದ್ಕೊಂಡು ಹಂಗೆ ಯೋಗದಲ್ಲಿ ಭಾಳ ಪವರ್ ಇದೆ ಸರ್. ಯೋಗ ಧ್ಯಾನ ಇವತ್ತೂ ಬಿಟ್ಟಿಲ್ಲ. ನೀವು ನಂಬ್ತಿರೋ ಬಿಡ್ತಿರೋ, ಇವತ್ತು ಪ್ರತಿದಿನ ಮಾಡ್ತಾನೆ ಇರ್ತೀವಿ. ಪ್ರತಿ ಯೋಗ ನಾನು ಬೆಳಗ್ಗೆ ಎದ್ದು ಬೇಗ ಎದ್ದು ಪ್ರಾಣಾಯಾಮ, ಧ್ಯಾನ, ರಾಮಲಕ್ಷ್ಮಣ ಸ್ತೋತ್ರ, ಹನುಮಾನ್ ಚಾಲೀಸು. ಆದರೆ ನಮ್ಮ ಮೊಮ್ಮಗಳು ಮಾಡಲ್ಲ, ನಮ್ಗೆ ಅದೇ ಬೇಜಾರು. ಏನು ಮಾಡೋಣ, 500 ರೂಪಾಯಿ ಕೊಡ್ತೀನಿ ದಿನಕ್ಕೆ ಮಾಡು ಅಂತ ಹೇಳ್ತೀವಿ, ಮಾಡಲ್ಲ, ಮಾಡ್ತಾರೆ. ಇಲ್ಲ ಸರ್, ನಿಮ್ಗೆ ಗುರುಗಳೇ, ನಿಮ್ಗೆ ಸಂಕಲ್ಪ ಇರುತ್ತಲ್ಲ, ನನಗೆ ಅದೇ ಬೇಜಾರು. ಶಕ್ತಿ ಮಾಡ್ಸುತ್ತೆ. ನೀವು ಯಾವತ್ತು ಆ ಸಂಕಲ್ಪ ಶಕ್ತಿ ಇಟ್ಕೊಂಡಿದ್ರೆ ಮೊಮ್ಮಗಳು ಒಂದಿನ ಎಲ್ಲ ಚೆನ್ನಾಗಿ ಮಾಡ್ತಿದ್ಲು ನೋಡಿ. ಅವಳೇ ಮೊಮ್ಮಗಳು ಅಲ್ಲಿ ಕೃಷ್ಣ ಪಾಠ ಮಾಡಿದಾಳ. ನಿಮ್ಗೆ ಈ ಬಾಲ್ಯ ಎಲ್ಲ ಎಲ್ಲಿ? ನೀವು ಚಿಕ್ಕ ಹುಡುಗರಾಗಿ ಬೆಳೆದಿದ್ದು? ಬಾಲ್ಯ ಎಲ್ಲ ನಾವು ಇಲ್ಲಿ BRP ಅಂತ ಹೇಳೋದು ತಪ್ಪಾಗ. ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿದ್ದ? ನಾನು ಹುಟ್ಟಿದ್ದು ಅಲ್ಲಿ, ಅವಾಗ ಸಣ್ಣ ವಯಸ್ಸಲ್ಲಿ 3/4% ನಾನು ಇಲ್ಲೇ ಓದಿದ್ದು. ಸೊ ಮತ್ತೆ ಎಲ್ಲ 5ನೇ ಕ್ಲಾಸ್ವರೆಗೂ ಇಲ್ಲೇ ಓದಿದೆ. ಇಲ್ಲಿಂದ ಹೊನ್ನಾಳಿಗೆ ಟ್ರಾನ್ಸ್ಫರ್ ಆಯಿತು. ಅಲ್ಲಿ ನಮ್ಮಪ್ಪ ಮೇಸ್ತ್ರಿಯಾಗಿ ಕಳಿಸ್ಕೊಟ್ರು. ಮೇಸ್ತ್ರಿ ಆಗ ಅಲ್ಲಿ ನಾವು ಕೆಲಸ ಸೇರ್ಕೊಂಡು, ಅಲ್ಲಿ ಯಾರೋ ಲಿಂಗಮುಖಿಯರು ಒಬ್ರು ಬಂದರು, ಹಿಂಗೆ ಲಿಂಗಮುಖಿಯಲ್ಲಿ ಕೆಲಸ ತಗೋತಿದಾರಪ್ಪ ಅಂದರು. ಸರಿ ಅಂತ ನಾವು ಅಲ್ಲಿ ಹೋದ್ವು. ಅಲ್ಲಿ ನಮ್ಗೆ ಅಪಾಯಿಂಟ್. ಅದು ನೋಡಿ ಹೆಂಗೆ ನಮ್ಮ ಅದೃಷ್ಟ ಅಂದರೆ, ಅಲ್ಲೂ ಹಿಂಗೆ ಒಂದೇ ಟವಲು ಒಂದು ಪಂಜೆ ಸುಟ್ಕೊಂಡು ಹೋಗಿದ್ವಿ ನಾವು. ನಂದು ಎಂಪ್ಲಾಯ್ಮೆಂಟ್ ಕಾರ್ಡ್ ಇತ್ತು. ಅದನ್ನು ಇವೆಲ್ಲ ಯಾಕೆ ಕೂತ್ಕೊಂಡ್ಬಿಟ್ಟು ಒಂದು ಮರದಲ್ಲಿ ಇಟ್ಬಿಟ್ಟು ಹೋಗಿದ್ದೆ. ಅದು ನಾನು ಅಲ್ಲಿ ಮಾರ್ದು ಇವೆಲ್ಲ ಯಾಕೆ ಪುಸ್ತಕ ಇಸ್ತಲ್ಲ ಅಂದ್ಬಿಟ್ಟು ಒಂದು ಮರದಲ್ಲಿ ಇಟ್ಟು ಪೊಟ್ರಲ್ಲಿ ಇಟ್ಟು ಹೋಗಿದ್ದೆ. ಅಲ್ಲಿ ಏನು ಮಾಡಿದ್ರು ಇಂಜಿನಿಯರು ಎಲ್ಲರೂ ಒಂದು ಬಂದು ಹೆಸರು ಬರ್ಕೊಳ್ಳೋರು, ಯಾವ ಊರಯ್ಯ ನಿಂದು, ಯಾವ ಊರಯ್ಯ ಅಂತ. ಅವಾಗ ಕರ್ಕರ್ ಕೆಲಸ ಕೊಡೋರು. ಅವಾಗ ಲಿಂಗನಮುಖಿ ಓಪನ್ ಆಗಿರೋ, ನಿಂದು ಯಾವ ಊರಯ್ಯ, ನಿಂದು ಯಾವ ಊರಯ್ಯ, ಬಾರಯ್ಯ ನೀ ಕೆಲಸ ಮಾಡು, ಅದೆಲ್ಲ ಓದ್ಕೊಂಡಾಗ ಅಲ್ಲಿಗೆ ಹಾಕ. ಸರಿ, ಅವ್ರದ್ದೆಲ್ಲ ಎಲ್ಲರದು ಎಂಪ್ಲಾಯ್ಮೆಂಟ್ ಕಾರ್ಡ್ ಕೇಳೋರು. ಅವಾಗ ಎಂಪ್ಲಾಯ್ಮೆಂಟ್ ಕಾರ್ಡು ಮಾಡಿಸ್ಕೊಂಡಿದ್ದರು. ನನಗೆ ಏನು ಮಾಡಿದ್ದೆ, ನಾನು ಒಂದು ಮರದಲ್ಲಿ ಇಟ್ಟು ಬಂದಿದ್ದೆನಲ್ಲ, ಹೋಗಿ ತಗೊಂಬಂದೆ. ಅಲ್ಲಿ ಅವೆಲ್ಲ ಪುಸ್ತಕ ಸ್ಥಳ ಇರ್ತಾರೆ ಸರ್, ತಾನು ತೋರಿಸ್ದಾಗ ಬರ್ಕೊಂಡು ಹೋಗಯ್ಯ ಅಂತ ಕೆಲ್ಸಕ್ಕೆ ಹೋಗಿ ಕಳ್ಸು. ಒಂದು ಹೊರದು ಹಿಂದೆ ಟವಲ್ ಹಾಕೊಳ್ಳೋದು, ಆ ಬೇಸು ದೊಡ್ಡ ಟಚ್ಚರ್ ಇತ್ತಲ್ಲ, ಅವೆಲ್ಲ ತಗೊಂಡು ಗುಡ್ಡೆ ಮಾಡೋದು. ಅಲ್ಲಿಂದ ಶುರುವಾಯಿತು. ಅಲ್ಲಿಂದ ಶುರು ಆಯ್ತು ನಮ್ಮದು.
ಇನ್ನು ಯಾರನ್ನ ಇದ್ರೆ ಕರ್ಕೊಂಬರ ಕೆಲಸ ಕೆಲ್ಸಗಳ ಯಾರು ಕರ್ಕೊಂಬರೋಣ ಸ್ವಾಮಿ ಈ ಕೆಲಸ ಬೇಕಾಯ್ತು ಸ್ವಾಮಿ. ನಾವಾಗ ಬರೀ 4 ರೂಪಾಯಿ ಸಂಬಳ, 3 ರೂಪಾಯಿ 5 ರೂಪಾಯಿ ಇತ್ತು ಸಂಬಳ ಅವಾಗ. ನಾವು ಹಿಂಗೆ ಟವಲ್ ಹೊತ್ಕೊಂಡು ಹೋಗಿ ಹಾಕೊಟ್ಟಿದ್ವು. ಸ್ವಲ್ಪ ದಿನ ಆಯಿತು ಕೆಲಸ ಮಾಡಿದ್ವು. ಅಲ್ಲೇ ಒಂದು ರೂಮು ಕೊಟ್ಟರು, ಶೆಡ್ ಕೊಟ್ಟರು, ಶೆಡ್ಡಲ್ಲೇ ಇದ್ವು. ಮತ್ತು ಅಲ್ಲೇ ಒಂದು ಇದು ವ್ಯವಸ್ಥೆ ಮಾಡಿಕೊಟ್ರು. 240 ಡೇಸಿಗೆ ತೆಗಿಬೇಕು ಅಂತ ಬಂತು ನಮ್ಮನ್ನೆಲ್ಲ. 200-300 ಜನ ಸೇರಿ ಸ್ವಾಮಿ ಅವಾಗ ಲಿಂಗನಿಗೆ ತೆಗೆದ್ರು. ಅವಾಗ ತೆಗೆದೇಬೇಕು ಅಂತ ಆರ್ಡ್ರ್ ಬಂತು. ಅವಾಗ ನಮ್ಮದು ಯೂನಿಯನ್ ಇತ್ತು, ಎಂಪ್ಲಾಯೀಸ್ ಯೂನಿಯನ್. ಅವ್ರನ್ನ ಯಾರು ತೆಗಿಬೇಡ್ರಿ, ವರ್ಕ್ ಚಾರ್ಜ್ ಮಾಡಿರಿ, ವರ್ಕ್ ಚಾರ್ಜ್ ಅಂತ. ಅವ್ರನ್ನ ವರ್ಕ್ ಚಾರ್ಜ್ ಮಾಡಿ ನಮ್ಮನ್ನೆಲ್ಲ ಶರಾವತಿಗೆ ಹಾಕಿದ್ರು, ಅಂಬಿಕಾನವ್ರು ಹಾಕಿದ್ರು, ಹೊಸಂಗಡಿ ಹಾಕಿದ್ರು, ಇಲ್ಲಿಗೆ ಹಾಕಿದ್ರು. ಎಲ್ಲ ಕಡೆ ಅವಾಗ 300-350 ಜನ ಅಪಾಯಿಂಟ್ ಆಗಿದ್ದು ನೋಡಿ. ಒಂದು ಸ್ಟಾರ್ ಅದು ಅಲ್ವಾ? ಇಲ್ಲ ಈಗ ನಾವ್ ಹೆಂಗೆ ಕರ್ದ್ಬಿಟ್ಟು ನಮ್ಮ ಸಿನಿಮಾದಲ್ಲಿ ಆಫರ್ ಕೊಡ್ತಾರೆ, ಅಲ್ಲೇ ಹಂಗಿತ್ತು. ನಮ್ಗೆ ಕರ್ದು ಕೊಟ್ರು ಸ್ವಾಮಿ. ಅವಾಗ ಹಂಗಿತ್ತು ಕೆಲಸ. ಅವಾಗೆಲ್ಲ ಭಾಳ ಅವಾಗಿಂದಾನು ನಾವು ಇದರಿಂದ ಬಗ್ಗೆ. ಅಲ್ಲ, ಈ ವಯಸ್ಸಾದ್ಮೇಲೆ ಎಲ್ಲರೂ ಸಾಕಪ್ಪ ಇಷ್ಟು ದಿನ ದುಡ್ದಿದ್ ನಾವು, ಸಾಕು ಇಲ್ಲಿಗೆ ನಿಲ್ಲಿಸ್ಬಿಡೋಣ, ಇವೆಲ್ಲ ಕೆಲಸ ಯಾಕೆ, ನೆಮ್ಮದಿಯಾಗಿದ್ಬಿಡೋಣ ಅಂತ ಅನ್ಕೋತಾರೆ. ಆದ್ರೆ ನೀವು ಈಗ್ಲೂ ಸಹ ಆ ಸೇವೆ ಮಾಡದೆ, ಬಸ್ ಸ್ಟ್ಯಾಂಡ್ ಕಟ್ಟಿಸ್ದೆ, ಯಾಕೆ ಹಿಂಗ್ ಈ ಮನಸ್ಥಿತಿ ಹೆಂಗ್ ಬಂತು ನಿಮ್ಗೆಲ್ಲ ಅಂತ? ಅದೇ ಹೇಳುದು, ಅದಕ್ಕೂ ಯೋಗ ಕಾರಣ. ಎಲ್ಲ ಯಾವುದಕ್ಕೆ ಆಗಲಿ ಒಂದು ಯೋಗ ಅನ್ನೋದು ಶಕ್ತಿ ಇದೆ. ಆ ಶಕ್ತಿ ತಳ್ತದೆ. ಎಷ್ಟೊತ್ತು ಮಲಗೈತಿ ಎದ್ದೇಳೋ ಅಂತದ್ದು. ಮಲಗಿದ್ರೆ ಅಲ್ಲ ಕೂಗೋದು ನಮ್ಗೆ ಹೆಂಗೆ ಅಲ್ಲಿ ಕೂದು ಗ್ಯಾರೇಜ್ ಕಾಂಬ್ದಲ್ಲಿ ಕೂಗ್ತಾರೆ, ನನಗೆ ಇಲ್ಲೇ ಎಚ್ಚರ ಆಗ್ಬಿಡುತ್ತೆ. ಗ್ಯಾರೇಜ್ ಕಾಂಬ್ದಲ್ಲಿ ಕೂಗಿದ ತಕ್ಷಣ ಅದು ಹೆಂಗೆ ನನಗೆ ಎಚ್ಚರ ಆಗೋದು ಗೊತ್ತಾಗಲ್ಲ. ಅಲ್ಲ ಕೂಗಿಸೋ ನಾನು ಮಲಗಲ್ಲ. ಬೇರೆಯವ್ರದ್ದು ಹೆಂಗೆ ಗೊತ್ತಿಲ್ಲ. ಕೂಗಿದ ತಕ್ಷಣ ಎದ್ದಾಗ್ಬಿಡ್ತದೆ. 4:15 ಹೇಳ್ತಿದ್ದು ಮೊದಲೆಲ್ಲ ಹಿಂದೆಲ್ಲ. 4 ಗಂಟೆಗೆ ಹೇಳ್ತಿದ್ದು ಸ್ವಾಮಿ. 4 ಗಂಟೆಗೆ ಎದ್ದು ಮತ್ತೆ ನಾನು ಒಂದು ಡ್ರಾಪ್ ನೀರು ಕುಡಿದನಲ್ಲ ಡ್ಯೂಟಿಗೆ ಹೋಗ್ಬೇಕವ್ರಿಗೆ. ಬರೀ 1 ಡ್ರಾಪ್ ಸಾಯಂಕಾಲ ಎಲ್ಲ ಪೂಜೆ ಪುರಸ್ಕಾರ ಆದಮೇಲೆ ತೊಳೆದಾದ್ಮೇಲೆ ಒಂದು ನೀರು ತಗೋತಿದ್ದೆ. ಡ್ಯೂಟಿಗೆ ಹಂಗೆ ಬರಿಗಾಲಲ್ಲೇ ನಡೆದವ್ರು ನಾವು. ನಡ್ಕೊಂಡು ಹೋಗ್ತಿದ್ವಿ. ಕಾಲ ರಕ್ತ ಹೊರಿತಿದ್ರು. ಅಯ್ಯಪ್ಪನ ಮನೆ ಹಾಕಿದ್ರು. ಬೆಳಿಗ್ಗೆ 5 ಗಂಟೆಗೆ ಚಳಿಯೊಳಗೆ ಮುಳುಗಿ, ಪೌರಸಲ್ಲ ತಣ್ಣೀರೇ ಮುಳುಗಿ ಎದ್ದು ನಡ್ಕೊಂಡೋಗಿ ಮತ್ತೆ ಮನೆಗೆ ಬಂದು ಹಂಗೆ ಓದ್ತಿರೋದ್ರು ಸ್ವಾಮಿ ನಾವು. ಆ ಒಂದು ಅನುಭವನ ಇವತ್ತು ನಮ್ಗೆ ಇದು ಕಾಪಾಡ್ತಾ ಇದೆ. ಈಗ ನಿಮ್ಮ ಮುಖಾಂತರ ಏನೇನು ಸೇವೆಗಳಾಗಿದೆ ಇಲ್ಲೆಲ್ಲ? ನಮ್ಮ ಮುಖಾಂತರ ಅದು ಹೇಳ್ಕೊಂಡ್ರೆ ಬಂಡ್ಗೇಡು ಅಂತಾರೆ. ಅಲ್ಲ, ಯಾಕಂದ್ರೆ ನಮ್ಗೆ ತಿಳ್ಕೊಬೇಕು ಅನ್ನೋ ಉತ್ಸಾಹ ಇದೆ. ಈ ಕೆಲಸಗಳೆಲ್ಲ ಪ್ರತಿಯೊಬ್ಬ ಯುವಕರು ತಿಳ್ಕೊಬೇಕು, ಮಾಡ್ಬೇಕು. ಯಾಕೆಂದ್ರೆ ಇಲ್ಲಿ ನಮ್ಮಂತರ ಒಂದು 10 ಜನ ಸೇರ್ಬಿಟ್ರೆ, ಹೌದು ಗುರುಗಳು, ಯಾವ ಗರ್ವ ಉಂಟು ಬೇಡ, ನಾವು ಅವರೇ ಇಂಪ್ರೂವ್ ಮಾಡ್ಕೋಬಹುದು. ಮತ್ತೆ ಈಗ ಒಂದು ಸಂಸ್ಥೆಯಲ್ಲಿ 2 ಜನ ಇದ್ರೆ, ನಿಮ್ಮೂರು ನೀನ್ ಕ್ಲೀನ್ ಮಾಡ್ಕ, ನಿನ್ ರಸ್ತೆ ನೀನ್ ಕ್ಲೀನ್ ಮಾಡ್ಕ, ಹೌದು, ನಿನ್ ಮನೆ ನೀನ್ ಕ್ಲೀನ್ ಮಾಡ್ಕ, ನೀನೊಂದು ಇಷ್ಟು ಅಳತೆ ತಗ, ಇಷ್ಟು ಮಾಡ್ಕೊಂಡು ಗೌರ್ಮೆಂಟ್ ಟ್ಯಾಕ್ಸ್ ಅಲ್ವಾ? ಗೌರ್ಮೆಂಟ್ ನಮ್ಮೂರು, ನಮ್ ಜಾಗ, ನಮ್ ದೇವಸ್ಥಾನ, ನಮ್ಮೂರು ಅಭಿಮಾನ ಬರ್ಬೇಕು. ಹೌದು, ಈ ಡ್ಯಾಮು ಇದು ನನ್ನ ಡ್ಯಾಮು, ಇದು ನನ್ನೂರು, ನನ್ನೂರಿಗೆ ಏನಾದ್ರು ಸೇವೆ ಕೊಡೋಣ, ಅದು ಬರ್ಬೇಕು. ಅಲ್ಲ, ಈಗ ನೀವ್ ಹೇಳೋ ಮಾತುಗಳು ಇಲ್ಲಿ ತೋರ್ಪಡಿಕೆ ಅಲ್ಲ, ಇದೊಂದು ಸ್ಫೂರ್ತಿ ಆಗುತ್ತೆ. ಅದು ಇಂಪ್ರೆಸ್ ಆಗ ನೀವ್ ಏನೇನ್ ಮಾಡಿದಿರ ಅಂತ ಹೇಳಿದ್ರೆ ಕೆಲವು ಸ್ಫೂರ್ತಿ ಅಷ್ಟೇ. ಇವತ್ತಿನ ಶಾಲೆ ಅಂದ್ರೆ ಹೆಂಗೆ ಅಂದ್ರೆ ವಿಚಿತ್ರ, ನಂಬ್ತೀರ ಬಿಡ್ತೀರ. ಹಿಂದೆಲ್ಲ ಗಾಂಧೀಜಿಯವರು ತಾವು ಪಾಯಕಾರೆ ತೊಳಿತದೆ. ಈಗೊಂದು ಶಾಲೆ ಹುಡುಗರು ಅವ್ರು ಪಾಯಕ ತೊಳಿ ಬೇರೆ ಉದ್ಯಮಿಸ್ತಾರೆ ಅಲ್ವಾ? ಅಲ್ಲ ಸ್ವಾಮಿ, ಇದು ಯಾವ ಲೆಕ್ಕ? ಈಗಲೂ ನಮ್ಮ ಶಾಲೆ ಒಳಗೆ ಒಂದೊಂದು 10 ಜನ ಒಂದು ಕಡೆಯಿಂದ ಬಿಟ್ಬಿಟ್ರೆ ಊರೇ ಕ್ಲೀನ್ ಆಯ್ತದೆ ಅಲ್ವಾ? ಒಂದು 25 ಜನ ಬಿಟ್ರೆ ಸಾಕು. SLC ಆದಂಥ ಏಜ್ ಆದಂತಾರೆ. ಒಂದೊಂದು ನೀನು ಈ ಕಡೆ ಮೂಲೆಗೆ ಹೋಗ್ಯ, ನೀನು ಈ ಕಡೆ ಮೂಲೆಗೆ ಹೋಗ್ಯ, ಎಲ್ಲ ಕಸ ಬಿಟ್ಟು ಆ ಗುಂಡಿ ಮಾಡಿ ಬೆಂಕಿ ಹಚ್ಚಿ ಸುಟ್ಬಿಟ್ಟು ಮುದ್ದು ಬರೆ ಅಂದರೆ ಊರೇ ಕ್ಲೀನ್ ಆಯ್ತದೆ. ಹೌದು.